ಎಸ್ ಅದ ನೋಡ್ರಿ ಇದು ಮಸ್ತ್ ಐತ್ಲಾ. ಹೇ ಹೇ ಈಗ ಚಡಿ ಆದ್ರಪ್ಪ. ಹೌದು ಕಾಲೇಜ್ ಮುಗೀತು. ಫ್ಯಾಮಿಲಿ ಮಂದಿ ಅನ್ನಂಗಿಲ್ಲ, ಏನಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮಗೆ ಸಣ್ಣ ಸಣ್ಣ ಮಾತು ಮ್ಯಾಟ್ರ್ ಆಗ್ತಾವು. ನಾನು ನೋಡಿನ್ರಿ ಕಣ್ಣಿಲಿ. ನಾ ಒಯ್ತೀನಿ ಒಟ್ಟು ವಯಸ್ಸಿನ ನನಗೆ ವಯಸ್ಸಿನ. ಹಾಂ ಪ್ರಾಮಿಸ್. ಎಸ್ ಇಲ್ಲಿ ನಮ್ಮ ಪಿಜ್ಜಾ ಬಂತು ರೀ. 2 ಚಿಕನ್ ಅದಲ್ಲ, ಫುಲ್ ಬಿಸಿ 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 ಇತ್ತಪ್ಪ. ವೆಲ್ಕಮ್ ಬ್ಯಾಕ್ ಟು ನಿತಿನ್ ಅಮೂಲ್ ವ್ಲಾಗ್ಸ್. ಇವತ್ತ ನಂದು ಲಾಸ್ಟ್ ಎಕ್ಸಾಮ್ ರೀ, ಸೊ ಹಂಗಾಗಿ ಕಾರ್ ಒಳಗೆ ಬಿಡ್ಲಿಕ್ಕೆ ಅದು ಎಕ್ಸಾಮ್ ಖುಷಿಗಲ್ರಿ, ಕಾರ್ ಒಳಗೆ ಹೊಂಟಿಲ್ಲ ಅನ್ನೋ ಖುಷಿ ಹೊಂಟೀನಿ ಅಷ್ಟೇ. ಹಾಂ, ಈಗ 9 ಗಂಟೆ ಆತ್ರಿ, ನಂದು ಪೇಪರ್ ಸ್ಟಾರ್ಟ್ ಆಗುತ್ತೆ 10 ಗಂಟೆಗೆ. ಸ್ವಲ್ಪ ಜಲ್ದಿನ ಹೋಗೋಣಂತ, ಮತ್ತು ಜಲ್ದಿ ಹೋದ್ರೆ ಒಳಗೆ ಜಲ್ದಿ ಬಿಡ್ತಾರೆ, ಮತ್ತು ಲೇಟಾಗಿ ಹೋದ್ರೆ ಮತ್ತೆ ಕರ್ಕೊಳ್ಳೋದಿಲ್ರಿ. ಸೊ ಹಂಗಾಗಿ ಜಲ್ದಿ ಹೊಂಟೀವಿ. ನಮ್ಮ ಫ್ರೆಂಡ್ ಫೋನ್ ಎತ್ತವಳ್ರಿ, ಇವತ್ತು ಏನು ಬಸ್ದಾಗ ಮುಕ್ಕೊಂಡವಳು, ಏನು ಮಾಡೋಕೆ ಗೊತ್ತಿಲ್ಲ. ಕರ್ಯಾಕು ನೀನ ಬಾಚಿನು ಇವತ್ತು ಕಾರ್ ಗಾಡಿ ಒಳಗೆ ನಂದು ಅಪ್ ಆ್ಯಂಡ್ ಡೌನ್ ರೀ. ಮಸ್ತ್ ಇವತ್ತು 1 ಡೇ ಫುಲ್ ಕಾರ್ ಗಾಡಿಯಾಗ ರೀ. ನಂದು ಎಷ್ಟು ಮುಗಿತದೆ ಎಕ್ಸಾಮ್? 10ಕ್ಕೆ ಚಾಲು ಆಗಿ 12ವರೆಗೇನೋ ಮುಗಿತೈತ್ರಿ. ಫೋನ್ ಹಚ್ತೀನಿ ಅಂತ ನಿಂಗೆ ಕರಿ. 12ವರೆಗೆ ಫೈನಲಿ ಇವತ್ತು ಅಮ್ಮದು ಕಾಲೇಜ್ ಮುಗೀತು. ಡಿಗ್ರಿ ಲೈಫ್ ಮುಗೀತು. ಡಿಗ್ರಿ ಲೈಫ್ ಮುಗೀತು ನೋಡ್ರಿ. ಸ್ಟೂಡೆಂಟ್ ಲೈಫ್ ಮುಗೀತು, ಡಿಗ್ರಿ ಲೈಫ್ ಮುಗೀತು. ಇನ್ನು ಕಾಲೇಜಿಗೆ ಕಟ್ಟಿ ಹತ್ತು ಇಲ್ಲ, ಮುಗೀತು. ಕಾಲೇಜ್ ಹೋಗಂಗಿಲ್ಲ, ನನಗೆ ಎಕ್ಸಾಮ್ ಬರಕ್ ಆಗಂಗಿಲ್ಲ, ಓದೋದಾಗುತ್ತ ಭಾಳ ಅಂತ ಹೇಳಿ. ಬಟ್ ಏನ್ ಗೊತ್ತ್ರಿ, 4th ಸೆಮ್ದಾಗ ಭಾಳ ಟಫ್ ಇರ್ತಾವ. ಅಲ್ಲಿ ಸ್ವಲ್ಪ ಮ್ಯಾಥ್ಸ್ ಭಾಳ ಟಫ್ ಇತ್ರಿ, ಹಂಗಾಗಿ ಅಂಜಿ ಬಿಟ್ಟಿದ್ದೆ. ಬಟ್ ಏನೇ ಹೇಳ್ರಿ, ಎಲ್ಲ ಕ್ಲಿಯರ್ ಆಗ್ಯಾವ್ರಿ. ಮಸ್ತ್ ಮುಗೀತ್ರಿ ಈ ಸಲಿ. ಯವ್ವ ನಾದ್ರು ಯಾವಾಗ ಮುಗಿತೈತವ ಕಾಲೇಜ್. ರೋಡ್ ಟ್ರಿಪ್ ಮಾಡ್ಬೇಕು ಅನ್ಕೊಂಡಿವ್ರಿ. ಎಸ್, ಇನ್ ಮೈನ್ ಟ್ರಿಪ್ ಚಾಲು ರೀ. ಜಸ್ಟ್ ಇದೇನು ರೈನಿ ಸೀಸನ್ ಇತ್ತು, ಸ್ವಲ್ಪ ವೇಟ್ ಮಾಡತ್ತೀನಿ. ರೈನಿ ಸೀಸನ್ ಹೋತಪ್ಪ ಅಂದ್ರೆ ಚಲೋ ಹಿಂಗೆ ಹೋಗೊಂಡತ್ತ. ನಿಂದ ಎಕ್ಸಾಮ್ ಮುಗಿತ್ಲಾ, ಇಲ್ಲೊಂದು ಶಾರ್ಟ್ ಆಗಿ ಒಂದು ಟ್ರಿಪ್ ಮಾಡಿ ಬರೋ ಮಾತ್ರ ಕರ್ಕೊಂಡು ಹೋದಂಗ ಆಡ್ರಿ. ನೋಡ್ತಿರ್ರಿ. ನಿಮ್ ಮುಂದೆ ಹೇಳ್ತಾನ್ರಿ, ಒಂದ್ ಚಿಕನ್ ತಿನ್ಸಕ್ ತಯಾರಿಲ್ರಿ. ಒಂದ್ ಖಾನಾವಳಿಗೆ ಹೋಗಿ ಚಿಕನ್ ಸೌಜಿ ಖಾನಾವಳಿಗೆ ಹೋಗಿ ತಾವ್ ಹೇಳಿ ಒಂದ್ 3-6 ತಿಂಗಳಾಯ್ತು. ತಿರುಗಿ ಇನ್ನಾದ್ರೂ ತಿನ್ನಿಸ್ಕೊಂಡ್ ಬಂದಿಲ್ಲ. ಇನ್ನು ರೋಡ್ ಟ್ರಿಪ್ ಇಲ್ಲೇ ಕನಸ್ದಾಗ ಕಾಣ್ತೀನ್ರಿ. ನಾ ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಹೊಳೆ. ಅಟ್ಟರಿ ಒಂದು ಏನಿಲ್ರಿ. ನಾನ್ ಚಿನ್ನಿ ಸಲ ವೇಟ್ ಮಾಡತ್ತಿದ್ರಿ, ನಾನು ಎಕ್ಸಾಮ್ ಮುಗಿಲಿ ಅಂತೇಳಿ. ಚಿನ್ನಿ ಫ್ರೀ ಮೈಂಡ್ ಇತ್ತಪ್ಪ ಅಂದ್ರೆ ಎಂಜಾಯ್ ಮಾಡಕ್ಕಾಗುತ್ತೆ. ಎಕ್ಸಾಮ್ ಟೆನ್ಷನ್ ಒಳಗೆ ಆಗೋದಿಲ್ಲಲ್ಲ ಅಂತ ಅನ್ಕೊಂಡೆ ನಾನು ಒಯ್ಯಾತಿರ್ಲಿಲ್ಲಪ್ಪ. ಇನ್ನ ಟ್ರಿಪ್ಪಿಗೆ ಹೋದಪ್ಪ ಅಂದ್ರೆ ಬರೀಕಿನ ಎಕ್ಸಾಮ್ ಚಿಂತೆ ಎತ್ತಿರ್ತೈತ್ರಿ. ಬೀಳ್ತಾವು ಏನಿಲ್ಲ, ಹೆಂಗ್ ಬರೀತೀನಿ, ಯಾ ಇದ್ರೋಗ ಬೀಳ್ತೈತಿ ಅಂತೇಳಿ. ಅದಕ್ಕೆ ಅಂಜಬೇಡ. ಅಂಜಾತಿಲ್ಲಪ್ಪ, ಅಂಜಬೇಡ ಅಂದೆ. ರಾತ್ರಿಕಿಂದ ಕಾಲೇಜ್ ಬಂತು. ಸಿನಿ ಸಂಡೆ ಎಕ್ಸಾಮ್ ರೀ. ಬ್ಯಾಗ್ ತಗೋ, ಮತ್ ನೋಡು ಬ್ಯಾಗ್ ಇತ್ತು ತಗೋ. ಬಾಕ್ಲಾನ ಹಾಕಿದ್ದಿಲ್ಲ ಇದನ್ನ. ಶಾಣೆ ಇದಿಲ್ಲ. ನೀವು ಹಾರ್ ನೋಡ್ದಿ? ಇಲ್ಲಪ್ಪ. AC ಐತಿ ಒಳಗೆ, ತಮ್ಮ ಕನ್ಸಾತೈತಿ. ಖುಷಿ ಖುಷಿ ಫೋನ್ ಮಾಡಿ ಎಟಕ್ ಬರ್ಬೇಕ? ಫೋನ್ ಮಾಡ್ತೀನಂತ. ಚಂದಾಗಿ ಬರೀ. ಮುರಿ ಚಂದಾಗಿ ಬರೀಲಿ, ಯಾರಿಗೆ ಮುರಿ ಹಾಕಿಲಿ ಮುರಿಯತ್ತ ಮಂಗೆ. ಬೈ ಎಷ್ಟು ಖುಷಿ ಅದಾವ ನೋಡ್ರಿ ಚಿನ್ನಿ. ಫೈನಲ್ ಎಕ್ಸಾಮ್ ಹೋಗಿ ಬತ್ತಲ್ಲ, ಅದಕ್ಕೆ ಫುಲ್ ಖುಷಿ ಅದಾವ ನೋಡ್ರಿ. ಈಗ ನಾವು ಹೋಗೋಣತ್. ಎಸ್ ಗೈಸ್, ಹೋಗಂದ್ರಿ ಅಮ್ಮಗೆ ಬಿಟ್ಟು ಒಂದೇ. ಅಮ್ಮ ಫುಲ್ ಖುಷಿ ಅದಾಳ, ಅಷ್ಟೇ ಸ್ವಲ್ಪ ಟೆನ್ಷನ್ ಐತಿ, ಎಕ್ಸಾಮ್ ಐತಂತ. ಬಟ್ ಇನ್ನೊಂದು ಕಡೆ ಖುಷಿ, ಇವತ್ತು ಎಕ್ಸಾಮ್ ಮುಗಿತಲ್ಲ ಅಂತೇಳಿ. ಸೊ ಈಗ ನಾವು ಸ್ವಲ್ಪ ಪಟ್ಟ ಹೇಳಿ ಸ್ನಾನ ಮಾಡಿ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಐತಿ, ಅಲ್ಲಿ ಹೋಗಿ ಬರೋಣ ಅಂತ ನೋಡ್ರಿ. ಚಾರ್ಜ್ ಇಲ್ಲ, ಮೊದಲು ಚಾರ್ಜಿಗೆ ಇಡ್ತೀನಿ ಸ್ವಲ್ಪ. ಎಸ್ ಗೈಸ್, ನಾ ರೆಡಿ ಅದರಿ. ಟೈಮ್ ಆತ 11:00 ಆಗಕ್ಕೆ ಬಂದೈತಿ. ಸೊ ಈಗ ನಾವು ಫ್ರೆಂಡ್ ಕಡೆ ಹೋಗೋಣ, ಕೆಲಸ ಐತಿ ಹೇಳಿದಲ್ಲ. ಇವತ್ತು ಇಂಪಾರ್ಟೆಂಟ್ ಕೆಲಸ ಐತಿ, ಅವ್ನ ಸಲುವಾಗಿ ಭಾಳ ಇಂಪಾರ್ಟೆಂಟ್ ಐತಿ. ಹೋಗಿ ಬರೋಣ ಅಂತ. ಹಂಗೆ ಈಗ ಅಮ್ಮ ಮೋಸ್ಟ್ಲಿ 12:00 ಕಾಲ್ ಮಾಡ್ತಾವ ಅನ್ಸುತ್ತೆ. ಆ ಕಡೆಯಿಂದ ಕಡೆ ಕರ್ಕೊಂಡು ಬಂದ್ಬಿಡ್ತೀನಿ. ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ, ಆ್ಯಕ್ಚುಲಿ ಈಗ ನಾವು ಹೊಂಟೇವ್ರಿ ನಮ್ಮ ಫ್ರೆಂಡದ ಕಾರ್ ಡೆಲಿವರಿ ತೊಗೊಳಕ್ಕೆ ಹೊಂಟೀವಿ. ನಮ್ಮ ಫ್ರೆಂಡ್ ಹೊಸ ಕಾರ್ ತೊಗೊಳಕತ್ತಾನೆ, ಅದಕ್ಕೆ ಅವ್ರ ಫ್ಯಾಮಿಲಿ ಜೊತೆ ಫುಲ್ ಕರ್ಕೊಂಡು ಹೋಗೋದೈತಿ. ಭಾರಿ ಖುಷಿಯಾಗ ನೀವು ಗೈಸ್ ಬಂದ್ಬಿಟ್ಟಿದ್ದೀರಿ. ಇನ್ನೂ ಸ್ವಲ್ಪ ರೆಡಿ ಆಗತ್ತಾರ ಅನ್ಸುತ್ತೆ. ಬರಲಿ ಆರಾಮ. ಫುಲ್ ಖುಷಿ ರೀ ಇವತ್ತೆಲ್ಲರೂ. ವೈಟ್ ತೊಗೊಂಡು ಯಾವ ತೊಗೊಂಡು ಗಾಡಿ ನಾನು ನೋಡಿಲ್ರಿ. ವೈಟೇ ತೊಗೊಂಡಿರ್ಬೋದು ಅನ್ಸಾತೈತಿ. ವೈಟ್ ಆ್ಯಂಡ್ ಬ್ಲ್ಯಾಕ್ ಯಾವ ತೊಗೊಂಡು ನೋಡುತ್ತೆ. ಅದ್ನಾಗ ಗೊತ್ತಾಗುತ್ತೆ ನನಗೇನು ಡೌಟು, ನನಗೇನು ಪ್ರಾಬ್ಲಮ್ ಆಗತ್ತೈತೆ ಗೊತ್ತೇನ್ರಿ. ಈಗ ಡೆಲಿವರಿ ತೊಗೋಬೇಕಾದ್ರೆ ಅಮ್ಮಗೆ ಕಾಲ್ ಮಾಡ್ಬಾರ್ದು ಅನ್ಸಾತ ನನಗೆ. ಆಕಿಯಿಂದ ಎಕ್ಸಾಮ್ ಮುಗಿಯಕ್ಕೆ ಬಂತು. ಈಗ ನಾವು ಹೋಗೋಕೆ 12 ಆಗುತ್ತೆ. ಡೆಲಿವರಿ ತೊಗೊಳಕ್ಕೆ ಲೇಟ್ ಆಗುತ್ತೆ. ಈಗ ಒಂದು ಕೆಲಸ ಮಾಡ್ತೀನಿ, ಇವ್ರಿಗೆ ಬಿಡ್ತೀನಿ, ಬಿಟ್ಟು ಹಿಂಗೆ ಮತ್ತೆ ಕಾಲೇಜಿಂದ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಹೋಗ್ಬಿಡು ಅಷ್ಟೇ. ಹಂಗೇನು ಐತಿ. ಇವ ಡೆಲಿವರಿ ತೊಗೊಂಡು ಬರ್ತಾನೆ, ಮತ್ತೆ ಏನು ಮಾಡೋಕ್ಕೆ ಬರೋದಿಲ್ಲ. ಆ್ಯಕ್ಚುಲಿ ಡೆಲಿವರಿ ತೊಗೋಬೇಕಾದ್ರೆ ಇರಬೇಕು ನಾನು. ನೋಡೋಣ, ನನಗೆ ಅದೇ ಡೌಟ್ ಬರತೈತಿ, ಇರೋಕ್ಕಾಗುತ್ತೋ ಇಲ್ಲೋ ಅಂತ. ಅದೇ ಡೌಟ್ ಬರತೈತಿ ನನಗೆ. ನಾವು ಇಬ್ಬರದು ಹೆಂಗೆ ರೀ ಅಂತ ಫ್ರೆಂಡ್ಶಿಪ್, ಚಡ್ಡಿ ದೋಸ್ತ ಇರ್ತಾರಲ್ಲ ಹಂಗೆ. ಸೊ
ಸೊ ನನಗೆ ಗೊತ್ತಾಗತ್ತಿತ್ತು ಒಂದು ಫೀಲಿಂಗ್ ಹೆಂಗೆ ಐತಪ್ಪ ಅಂತ ನಾವು ಎಷ್ಟು ವಿಚಾರ ಮಾಡ್ತಿದ್ರಿ ಒಂದು ಟೈಮ್ ಒಳಗೆ ಇಲ್ಲಿ ನಾವು ಕಾರ್ ತೊಗೊಳಕ್ಕಾಗುತ್ತೋ ಇಲ್ಲ ಕಾರ್ ತೊಗೊಬಿಡ್ರಿ ನಮಗೆ ಕಾರ್ ಹೊಡ್ಯಾಕರೆ ಬರ್ತಿತ್ತೋ ಇಲ್ಲೋ ಕಲಿತೀವಿ ಇಲ್ಲೋ ಅನ್ಕೊಂಡ್ಬಿಟ್ಟಿದ್ದೆ ನಾವು ಈಗ ನೋಡ್ರಿ ಟೈಮ್ ಚೇಂಜ್ ಆಗ್ತಿರ್ತೈತೆ ಹಂಗೆ ನಾ ಮಸ್ತ್ ಹೊಸ ಕಾರ್ ತೊಗೊಳಕತ್ತಾನ ಫುಲ್ ಖುಷಿ ನಿಮಗೂ ಹಂಗೆ ಅನ್ಸುತ್ತಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ರಪ್ಪ ಅಂದ್ರೆ ಅವು ಎಲ್ಲ ಗೊತ್ತಾಗ್ಬಿಡುತ್ತೆ ರೀ ಫೀಲಿಂಗ್ಸ್ ನಾವು ಹೆಂಗೆ ಇದ್ದೀವಿ ಹೆಂಗಿಲ್ಲ ಹೆಂಗೆ ಬೆಳೆದು ಬಂದೀವಿ ಪ್ರತಿಯೊಂದು ಗೊತ್ತಿರ್ತೈತೆ ಮತ್ತು ನಾವು ಹೌದಪ್ಪ ನಾವೇನು ಭಾಳ ಹೌದು ಹಿಂದೆಲ್ಲ ಬ್ಯಾಕಪ್ ಚಲೋ ಐತಿ ಬ್ಯಾಕ್ಗ್ರೌಂಡ್ ಚಲೋ ಐತಿ ರಿಚ್ ಫ್ಯಾಮ್ಲಿಯಿಂದ ಬಂದೀವಿ ಅನ್ನಂಗಿಲ್ಲ ಏನಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ನಮಗೆ ಸಣ್ಣ ಸಣ್ಣ ಮಾತು ಮ್ಯಾಟ್ರ್ ಆಗ್ತಾವೆ ಅಕ್ಕ ಹೇ ಹೇ ಈಗ ಚರಡಿ ಆದ್ರಪ್ಪ ಜೋರಾತ್ ಮತ್ತು ಇಂಥ ಶಾಕ್ ಹೆಂಗೆ ಹಿಡಿಬೇಕು ಮತ್ತೆ ಅಚಾನಕ್ಕೆ ಆಗ್ಬೇಕಿಲ್ಲ ಕೊಡ್ರಿ ನಾನು ಹೊಂಟಿನಿ ಅಮ್ಮ ಕರ್ಕೊಂಡ್ಬರ್ತೀನಿ ಮೋಸ್ಟ್ಲಿ ಇಲ್ಲಿ ಗಾಡಿ ಹೆಚ್ಚಾರ ಇದೆಯೈತೆ ಅನ್ಸಾದೈತೆ ನನಗೆ ಹೆಸರು ಬರ್ದಲ್ಲಿ ನೋಡೋ ಮತ್ತು ತೋರಿಸ್ತೀನಿ ನಿಮಗೆ ಯಾವ ಬೈಕ್ ಯಾವ ಕಾರ್ ಅಂಥೇಳಿ ಬೈಕ್ ಅನ್ನತ್ತೆ ನೋಡ್ರಿ ನಾನು ಎಸ್ ಅದೇ ನೋಡ್ರಿ ಇದು ತೊಗೊಂಡಾನ ವೆನ್ಯೂ ತೊಗೊಂಡಾನ ಹೆಂಗೈತಿ ಸೂಪರ್ ಏಕ್ ನಂಬರ್ ಜವರಾತಪ್ಪ ಪಾಪ ಅದ ಏ ಮಸ್ತ್ ಐತಿ ಚಲೋ ಐತಿ ಹೆಂಗೈತಿ ನೋಡ್ರಿ ಚಲೋ ಐತ್ಲಾ ಮಸ್ತ್ ಐತ್ರಿ ಜಬರ್ದಸ್ತ್ ಐತಿ ನಾ ಬರ್ತೀನಿ ಪಾಪ ಹೋಗಿ ಓಕೆ ಕರ್ಕೊಂಡ್ಬರೋದಿಲ್ಲ ಮನೆ ಬಿಟ್ಟು ಬರ್ತೀನಿ ಹ್ಞೂ ದೋಸ್ತ ಈ ಮಾತು ಹೊಂಟೀನಿ ದೋಸ್ತ ಅಮ್ಮಕ್ಕೆ ಕರ್ಕೊಂಬರ್ಬೇಕು ಕಾಲೇಜ್ ಈಗ ಬಿಡ್ತಕ್ಕಿಂತ ಹೊಂಟೀನಿ ಫೋನ್ ಮ್ಯಾಗ ಫೋನ್ ಬರತ್ತಿ ಆಕಿಂದ ಫೋನ್ ಐತೆ ನೋಡ್ರಿ ಹಲೋ ಹಾಂ ಕಾರ್ ಗಡ್ನೆ ತೊಗೊಂಡ್ಬರ್ತೀನಿ ಲೀಪ ಬಂದೆ ಬರತ್ತೆ ನಾ ಹೋಗ್ತೀನಿ ಪರ್ಷ ಹೋಗಿ ಬರ್ತೀನಿ ಕರ್ಕೊಂಡು ಬರೋದಿಲ್ಲ ಬಿಟ್ಟು ಬರ್ತೀನಿ ಏನು ಟೈಮ್ ಐತಿ ಹೆಂಗೆ ಕಾಲೇಜ್ ಕರ್ಕೊಂಡು ಬರ್ಬೇಕು ಕಾಲೇಜ್ಗೆ ಹೋಗಿ ಇಲ್ಲ ಈಗ ಎಕ್ಸಾಮ್ ಮುಗೀತಿಲ್ಲ ಆಕಿಂದ ಇನ್ನೂ ಲೇಟ್ ಅಲ್ಲ ಸೈಮನ್ ಮುಗೀತೆ ಬಂದ್ರಪ್ಪ ಸುಬ್ಬಿ ಬಂದ್ಲೆ ಅಕ್ಕ ನೋಡಿದ್ರೆ ಏನೋ ಎಕ್ಸಾಮ್ ಚಲೋ ಆಗ್ಯಾವ ಅನ್ಸಾತೈತಿ ಎಲ್ಲಿ ಚಲೋನೇ ಆಗಿಲ್ಲ ಯಾಕೆ ಬರಿಬೇಕಿಲ್ಲ ಮತ್ತೆ ಅಯ್ಯೋ ಕಾಪಿ ಮಾಡ್ಬೇಕಪ್ಪ ಚಂದಾಗಿ ಕಾಪಿ ಒಯ್ದು ಬಂದೇ ಇಲ್ಲ ಛೇ ಎಸ್ ನಮ್ಮ ಫ್ರೆಂಡಿಗೆ ಆಕಿ ಹಾಸ್ಪಿಟಲ್ಗೆ ಹೋಗೋದಿತ್ತು ಟ್ಯಾಬ್ಲೆಟ್ ಏನೋ ಚೇಂಜ್ ಮಾಡೋದಿತ್ತಂತ ಸೊ ಆಕಿಗೆ ಬಿಟ್ಟು ಈಗ ನಾವು ಮನೆಗೆ ಹೋಗೋಣ ಇವ್ರ ಫ್ರೆಂಡಿನ ಕಡೆ ಹೋಗಂದೆ ನಾನು ಎಲ್ಲೈತದು ದೂರ ಐತನಾ ಮನೆ ಕಡೆ ಹೋಗ್ಬೇಕು ಓಕೆ ಏನಾಗಂಗಿಲ್ಲ ಬಿಡು ಎಕ್ಸಾಮ್ ಅಂತೂ ಸ್ವಲ್ಪ ಓಕೆ ಆಗ್ಯಾವ್ರಿ ಪಾಸ್ ಆಗ್ತೀವಿ ಅಂತ ಅನಿಸ್ತೈತಿ ಪಾರ್ಟಿ ಕೊಡ್ದಂತ ಪಾರ್ಟಿ ಮುಗಿದಕ್ಕೆ ಪಾರ್ಟಿ ರೀ ಎಕ್ಸಾಮ್ ಮುಗಿದಕ್ಕೆ ಪಾರ್ಟಿ ರೀ ಎಕ್ಸಾಮ್ ಮುಗಿಸಿದ್ಲಲ್ಲ ಫೈನಲ್ ಇಯರ್ ಅದಕ್ಕೆ ಪಾರ್ಟಿ ಎಕ್ಸಾಮ್ ಹೆಂಗಾಗಿರ್ಲಿ ಸೆಕೆಂಡ್ರಿ ಅದು ಅದೇ ರೀ 2 ಕುರ್ಕುರೆ ತಿಂದಿದ್ದೀರಿ ಕುತ್ಕೊಂಡು ಅದಕ್ಕೆ ಹೊಟ್ಟೆ ಶಾಂತ ಐತಿ ಮಸ್ತ್ ಜೀನ್ಸ್ ಪ್ಯಾಂಟ್ ಇದು ಹಾಕೊಂಡು ಹೋಗ್ಯಾನ ನೋಡ್ರಿ ವಾ ಮಸ್ತ್ ಅಲ್ಲ ಅಲ್ರಿ ನಾ ಹೇಳ್ತೀನಿ ಕರೆ ಹೋಗ್ಬೇಕಂದ್ರೆ ಸಣ್ಣವ್ರಿದ್ದಾಗ ನಾವು ನೋಡ್ತಿದ್ವಿ ಕೆಲವೊಬ್ರು ಕಾರ್ ತಗೊಂಡ್ ಬರ್ತಿದ್ರೆ ಕರ್ಕೊಂಡು ಹೋಗಾಕ ಹೋಗ್ತಿದ್ರೆ ಎಷ್ಟು ಅನಿಸ್ತಿತ್ತು ಗೊತ್ತೇನ್ರಿ ನನಗೂ ಹಂಗೆ ಫೀಲ್ ಆಗೈತಿ ನಂಗೂ ಹಂಗೆ ಫೀಲ್ ಆಗ್ತಿತ್ತು ನಾ ಬರ್ಬೇಕಂದ್ರೆ ಅದೇ ವಿಚಾರ ಮಾಡಿದೆ ಅಮ್ಮಗೂ ನೋಡಪ್ಪ ನಾವು ಹಂಗ್ ಮಾಡ್ತಿದ್ವಿ ಇವತ್ತು ಕನ್ನಡಿ ಅಮ್ಮಗರಿಗೆ ಕರ್ಕೊಂಡು ಹೊಂಟಿದ್ಲ ಖರೆ ನಾನು ಸ್ಕೂಲಿಗೆ ಹೋಗ್ತಿದ್ನಲ್ರಿ ಅವ್ರ ಪಪ್ಪ ಅವ್ರ ಮಮ್ಮಿ ಸ್ಕೂಟಿದಾಗ ಬಿಟ್ಟು ಹೋಗೋದು ಅವ್ರ ಪಪ್ಪ ಕಾರ್ ಗಾಡಿ ಒಳಗೆ ಬಿಟ್ಟು ಹೋಗೋದು ಕರ್ಯಾಕ್ ಬರೋದು ಹಂಗೆ ನೋಡೋಣ ನಮಗೂ ಯಾಕೆ ಹಿಂಗೆ ಇರಬಾರ್ದಪ್ಪ ನಮ್ಮ ಮಮ್ಮಿ ನಮ್ಮ ಪಪ್ಪ ಅಂತೂ ಹೋಗ್ಬಿಟ್ರೆ 3 ದಿವಸ ತನಕ ಹೋಗ್ಬಿಡ್ತಿದ್ರು ಕರ್ಯಾಕ್ ಬರ್ತಿದ್ದಿಲ್ಲ ಕಳ್ಸಕ್ಕೆ ಬರ್ತಿದ್ದಿಲ್ಲ ನಾವೇ ಆಟೋ ಹಿಡ್ಕೋಬೇಕು ನಾವೇ ಬಸ್ ಹಿಡ್ಕೋಬೇಕು ನಾವೇ ಹೋಗ್ತಿದ್ವಿ ಅದನ್ನ ಯಾವಾಗ ನೆನೆಸ್ಕೊತಿದ್ನಲ್ಲ ಈಗದು ಫೀಲ್ ಬಂದೈತೆ ನೋಡ್ರಿ ನಂಗೂ ಕರ್ಯಾಕ್ ನಂಗೂ ಸ್ಕೂಟಿ ಕೊಡ್ಸಿದ್ರು ಅದೆಲ್ಲ ಈಗ ಸಿಕ್ತು ನೋಡ್ರಿ ಆ್ಯಕ್ಚುಲಿ ಯಾರು ಕೊಡ್ಸಿದ್ರೆ ಸ್ಕೂಟಿ ಇನ್ನೂ ಕೊಡ್ಸಾನ ಬಟ್ ಏನೂ ಮಾಡಂಗಿಲ್ರಿ ನಾನು ಸ್ಕೂಟಿಗೆ ಅಂದ್ರೆ ಏನು ಸ್ಕೂಟಿ ಕೊಡ್ಸಿದ್ರೆ ಪ್ರೀತಿಯಿಂದ ಇಟ್ಕೊಂಡಿನ್ರಿ ಆದ್ರೆ ಯಾರೋ ಒಬ್ರು ಏನಾರ ನಾ ಬೇಯಿಸಿದ್ರೆ ಪರವಾಗಿಲ್ರಿ ಬೇರೆದವ್ರು ಏನಾರ ಮಾಡಿದ್ರೆ ನಂಗೆ ಶಿಟ್ಟು ಸಾವು ಬರ್ತೈತಿ ತಮ್ಮ ಏನ್ರ ಮಾಡ್ಬೇಕ್ರಿ ಹೇಳ್ತೀನಿ ಪಿಂಟ ಏನ್ರ ಬಿಡ್ತೀನಿ ನಂದು ಗಾಡಿಗೆ ಏನ್ ಬೇಕಾದ್ ಮಾಡತ್ತೆ ಅಂದ್ರೆ ನಂದು ಪಲ್ಸರ್ ಐತಲ್ರಿ ಅದಕ್ಕೆ ನೀವು ಬೇಕಾದ್ ಮಾಡ್ರು ನಿನ್ನೆ ಬ್ರೇಕ್ ಮುರ್ಕೊಂಡ್ ಬಂದನ್ರಿ ಬಿದ್ದು ಆ ನಾಯಿ ಕಡೆಕ್ ಬತ್ತ 5 ಜನ ಹಂಚಿ ಬ್ರೇಕ್ ಮುರಿದು ಬಿಟ್ಟೈತಿ ಅದಕ್ಕೆ ಏನೋನಲ್ಲ ಹೌದಾ ಆ ಗಾಡಿದ ಆತ ಏನ್ ಡೇಂಜರ್ ಅದ ನೋಡ್ರಿ ನಾ ಅಂದಿನಿ ಅವ ಫಸ್ಟಿಗೆ ಇವರು ಸ್ಕೂಟಿಗೆ ಬೈಯಾಕತ್ತೀನಿ ನಾ ಬೈಯಕ್ ಚಾಲು ಮಾಡ್ತೀನಿ ನಾ ಬೈಕ್ ಅಂದ್ರ ಆ ಬೈಕದ ಗೊತ್ತಾತ ಹೋಗಿ ನೋಡಿ ಬಂದಿನಿ ನಾ ಬೈಕ್ ಹೆಂಗ್ ಮುರಿದೈತೆ ಬೈಕ್ ಅವಂದ್ರಿ ಅವಂಗ ಬಿಟ್ಟು ಅನ್ಸ್ತಾವಲ್ರಿ ಪಿಂಟೆ ಹೋಗ್ತೀನಿ ನಾಯಿಗೆ ಭಾಳ ಅನ್ಸ್ತಾನ ಅಂಜಿ ಸಾಯ್ತೇನ್ರಿ ನಾಯಿ ಆ ನಾಯಿ ಬತ್ತ ಓಡಿ
ಗಾಡಿ ಬಿಟ್ಟು ಬಿಳಿಸಿ ಬಿಟ್ಟ ಜಿಗದ ಬಿಟ್ಟಾನ ಗಾಡಿ ಮ್ಯಾಗಿಂದ. ಹಾಪ್ ಆಯ್ತು ನಮ್ಮ ತಮ್ಮ ಹಾಪ್ ಅಂದ್ರೆ ಹಾಪ್ ಬಂದಿರ್ಬೇಕ. ಏನ್ ಗೊತ್ತ ನಾ ಇಲ್ಲೇ ಇದೀನಿ. 12 ಗಂಟೆಗೆ ಬಿಡ್ತೈತ್ರಿ, 11 ಗಂಟೆಗೆ ಒಂದು. ನೋಡ್ರಪ್ಪ ಅವಾಗ ಹೇಳಿ ನಾನು ಅಂಗಡಿಲಿ ಇವತ್ತು ಪಾರ್ಟಿ ಇಂದ ಎಕ್ಸಾಮ್ ಮುಗಿದಿತ್ತಲ್ಲ, ಸೊ ಪಾರ್ಟಿ ಮಾಡಿಸ್ತೀನಿ ಅಂದಿದ್ದಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ಬೇಕು ಕೂತೀನಿ. ಇಟ್ಟು ಕೆಟ್ಟ ಮುಗಿತಿ ಹೊಡೆದಲ್ಲ ಹೇಳ್ತೀನಿ. ಅವಾಗ ಹೇಳಿ 6 ಅಂದ್ರೆ ಹೋಗಂಗ್ಲಿ ಅಂದಿನಿ. 5 ಮಟ್ಟ ಮಕ್ಕೊಂಡಾಳ್ರಿ. ಈಗ ರೆಡಿ ಆಗತ್ತ. ಇನ್ನೂ ಮೇಕಪ್ ಮಾಡ್ಕೋಬೇಕು. 5 ನಿಮಿಷ ಮಾಡ್ಕೊತಾ ಬಿಡ್ರಿ, ಲೈಟಾಗಿ ಮೇಕಪ್ ಮಾಡ್ಕೋತಾವೆ ನೋಡ್ರಿ. ಇನ್ನು ಮುಖ ತೋರು ಸ್ವಲ್ಪ. ಇನ್ನು ನೋಡ್ರಿ ಇನ್ನೂ ಮೇಕಪ್ ಮಾಡ್ಕೊಂಡ್ ಆದ ನಂತರ ನಿಂತಿಗಣ್ಣ ಹೋಗುತ್ತೆ. ಮೇಕಪ್ ಮಾಡ್ಕೊಂಡ ನಂತರ ಏನೇನೋ ಚೇಂಜ್ ಆತಾವ ನೋಡು. ಏನು ಕೇಳೋಂಗೈತಿ. ಎಸ್ ನೋಡ್ರಿ ಹೆಂಗೆ ಆಗ ಇದಕ್ಕೆ ಈಗಿಂದಕ್ಕೆ ಎಷ್ಟು ಫರಕ್ ಐತಿ. ಈಗೀಗ ಸ್ವಲ್ಪ ಮೇಕಪ್ ಮಾಡಕ್ಕೆ ಕಲ್ತೀನಿ ರೀ. ಇವನಿಂದ ಸಾಧ್ಯ ರೀ ಎಲ್ಲ ಇವಂಗೆ ಹೋಗ್ಬೇಕ್ರಿ. ಕ್ರೆಡಿಟ್ಸ್ ಬೆನ್ನು ಹತ್ತಾನ ಒಂದ ಸೌನ ಮೇಕಪ್ ಮಾಡಕ್ಕೆ ಕಲ್ಕೋ ಅಂಥೇಳಿ. ಸೊ ಮೇಕಪ್ ಕಲ್ತೀನಿ ರೀ. ಈಗ ಬರ್ತಿತ್ತು, ಬಟ್ ಯಾವ ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿತ್ತು. ನಾನು ಹಚ್ತಿದ್ದಿಲ್ಲ. ಎಲ್ಲಿ ನನ್ನ ಫೇಸಿಗೆ ಏನಾರು ಆಗುತ್ತಾನ, ಸ್ಕಿನ್ನಿಗೆ ಏನಾರು ಆಗುತ್ತಾನ ಅಂತ ಅಂಜಿಬಿಟ್ಟಿದ್ದೆ. ಹಾಗಾಗಿ ಯೂಸ್ ಮಾಡ್ತಿದ್ದಿಲ್ಲ. ಏನಪ್ಪ ಅಂದ್ರೆ ಜಲ್ದಿ ಮಾಡಕ್ಕೆ ಹೋಗ್ಬಾರ್ದು. ಇನ್ನು ಅಂದ್ರೆ ಸ್ವಲ್ಪ ಇದಂತ ಮಾಡೋದು. ಮೊದಲು ಎಂಥದ್ದು ಯೂಸ್ ಮಾಡ್ತಿದ್ದೆ, ಕಾಲೇಜ್ ಹೋಗಿ ಚಾಲು ಮಾಡ್ತಾರಲ್ಲ, ಅವಾಗ ಮಾಡಕ್ಕೆ ಹೋಗ್ಬಾರ್ದು. ಅವಾಗೆಲ್ಲ ಹೌದು ಸ್ವಲ್ಪ ಲೇಟಾಗಿ ಶುರು ಮಾಡ್ಬೇಕು. ನೋಡ್ರಿ ಸ್ಕೂಟಿ ಮೇಲೆ ಕರ್ಕೊಂಡು ಹೊಂಟಾನ್ರಿ. ಇನ್ನು ಮಿಸಿ ಕಾಣಕತ್ತಾವ ಮೇಕಪ್ದಾಗ. ಮೇಕಪ್ ಮಾಡ್ಕೊಂಡು ಜಾಸ್ತಿ ಕಾಣ್ತೈತೆ. ಆ ಕಡೆ ಒಯ್ದಂದು ಸುಮ್ಮ ಕಡೆ ಎಲ್ಲ ಸೂಸೋ ಹೋಗ್ಕೊಂಡ ಅದು ಇದು ತೆಗಿಸ್ಬೇಕು ಅನ್ಕೊಂಡೆ ರೀ. ಏನು ಮಾಡ್ಬೇಕ್ರಿ, ಅಸೇ ಮಾಡ್ತಾನ್ರಿ. ಇಂಥದಕ್ಕೆ ಸೆಟ್ ಬರ್ತೈತೆ ನನಗೆ. ಯಾವಾಗಿಂದ ಹೇಳಾಗುತ್ತೆ ಹೇಳಿ ತಪ್ಪು ತೆಟ್ಟು ದಿವಸ ನಿಂದ್ರ ನಾನು ನೋಡ್ತೀನಿ. ನೀನು ಕಾಣಲ್ಲ ರೀ ಈಗ. ಆ್ಯಕ್ಚುಲಿ ಮಸ್ತ್ ಕಾಣತ್ತೀನಲ್ರಿ. ಏನು ಸುಮ್ಮನೆ ಹೇಳ್ತಾನೆ ಹೆಚ್ಚು ಕಾಣೋದಲ್ರಿ. ಇಟ್ಟ ಮಸ್ತ್ ಕಾಣೋದಲ್ಲ, ನಂಬರ್ 1 ಕಾಣೋದ ಹೇಳ್ರಿ. ಭಾಳ ಅಸೇ ಮಾಡ್ತಾನ್ರಿ. ಹೊಗಳ್ತಾನೋ ಬಿಡ್ತಾನೋ ಗೊತ್ತೇನೆ ಆಗಂಗಿಲ್ಲ ನನಗೆ. ಹೋಗ್ಲಿ ಈಗ ಪಿಜ್ಜಾ ತಿನ್ನಕ್ಕೆ ಹೋಗ್ರಿ. ಮೊನ್ನೆ ಹತ್ರ ನಾನು ಬಿಟ್ಟು ಪಿಜ್ಜಾ ತಿಂದು ಅಂದ್ರೆ ನಾನು ಅವಾಗಿನ ಕ್ರೇವಿಂಗ್ಸ್ ಆಗತ್ತೆ ಪಿಜ್ಜಾ ಬೇಕಂತೇಳಿ. ಅದಕ್ಕೆ ಈಗ ಪಾರ್ಟಿ ಕೊಡ್ಸಕ್ಕೆ ಹೊಂಟೈತಿ. ಪಿಜ್ಜಾ ಪಾರ್ಟಿ ಅಂದ್ರೆ ನೀವು ಕ್ರೇವಿಂಗ್ ಆಗೈತೆ ಅಂತ ಹೇಳಿ ಪಾರ್ಟಿ ಕೊಡ್ಸಾಕ್ತಾನೆ. ನಾನು ಎಕ್ಸಾಮ್ ಮುಗಿದ ಪಾರ್ಟಿ ಅಲ್ರಿ ಇದು. ಇಲ್ಲ ಎಕ್ಸಾಮ್ ಮುಗಿದ ಪಾರ್ಟಿಲಿ ಎಕ್ಸಾಮ್ ಮುಗಿಸಿ ಪಾಪ ಮತ್ತು ಅದಕ್ಕೆ ಪಾರ್ಟಿ ರೀಕಿಗೆ ಭಾಳ ಕಷ್ಟಪಟ್ಟು ಓದಾಳ. ಸೊ ಹಂಗಾಗಿ ಈಕಿಗೆ ಪಾರ್ಟಿ ಅಸಹ್ಯ ಮಾಡ್ಕೊಪ್ಪ. ಅಸಹ್ಯ ಎಷ್ಟು ಹೋದ್ರೆ ನಾನು ನೋಡಿನ್ರಿ ಕಣ್ಣಿಲಿ. ಹೌದ್ರಿ, ಹಗಲು ರಾತ್ರಿ ಎಣ್ಣೆ ಕುಟ್ಕೊಂಡು ಹೋದಾಳ. ಹೌದ್ರಿ, ತಿನ್ನಕ್ಕೆ ಬಂದಿದ್ದೀವಿ ಇಲ್ಲೇ ನಾನು, ವೈಭವ್, ನಮ್ಮ ತಂಗಿಗಳು, ನಮ್ಮ ತಮ್ಮ. ಅಲ್ಲಿ ಒಂದು ಗಂಟೆ ಹಾಕ್ಯಾರ. ಅದು ಗಂಟೆ ಎದಕ್ಕಂದ್ರೆ ಥ್ಯಾಂಕ್ಸ್ ಅಂತ ಹೇಳಿ ಲಾಸ್ಟ್ ತಿಂದಾದ್ಮೇಲೆ ಇಲ್ಲಿ ಹಾಕ್ಯಾರ ನೋಡ್ರಿ. ನಿಮ್ಮ ತಮ್ಮ ಐತಲ್ಲ ಕೈ ತಗೊಂಬಂದು ಹಾಂ ಬಾ. ಮೆನ್ಯೂ ಕಾರ್ಡ್ ಇಲ್ಲ ನೋಡು. ನಾ ಪಾರ್ಟಿ ಕೊಡ್ಸಿಲ್ಲ ಕೊಡ್ಸೀನಿ ಹೇಳ್ತಿರ್ತಾಳ್ರಿ. ಈಗ ಹೇಳ್ತೀವಿ ಸುಮ್ಮನೆ ಹೇಳ್ತೀವಿ, ಏನೋ ಕೊಡ್ಸೋದಿಲ್ಲ ಏನೋ ಕೊಡ್ಸೋದಿಲ್ಲ. ಇದು ಒಂದೇ ಕರ್ಕೊಂಬಂದ್ರೆ ಕರ್ಕೊಂಡಿದ್ದೀವಿ. ಈಗ ಯಾವ್ದು ಸೌಜಿ ಖಾನಾವಳಿ ಕರ್ಕೊಂಡಿದ್ದಿಲ್ಲ. ಆ್ಯಂಡ್ ನಂಗೆ ಡಾಬಾಕ್ಕೆ ಹೋಗಿ ತಿನ್ನಿಸ್ಕೊಂಬಂದಿಲ್ಲ. ಆ್ಯಂಡ್ ಮತ್ತೇನ್ರಿ ಒಂದು ಡೇಟ್ ನನಗೋಸ್ಕರ ಮಾಡಿಲ್ಲ. ಡೇಟ್ ಗೊತ್ತಾಯ್ತು, ಏನು ಮಾಡ್ತೀವಿ ಮಾಡೋದಂತ ತೋಲಿ ನಿಂದು ಎಕ್ಸಾಮ್. ನಾನು ಹೆಂಗೆ ಬಿದ್ದೀನಿ ಅಂತ ಹೇಳಿ ನೀ ಕರ್ಕೊಂಬಂದಿಲ್ಲ. ಯಪ್ಪ ಶಿವ, ಒಂದು ನಿಮಿಷ ಖರೆ ಎಬ್ಬಿಸ್ಕೊಳಕ್ಕೆ ಬಂದವ್ರು ಯಾರು? ನೀನೇ. ಅವ್ನ ಕ್ರೇವಿಂಗ್ ಹತ್ತೈತಂತೆ ಕರ್ಕೊಂಡ. ಹಂಗೇನಿಲ್ಲಪ್ಪ, ಹಂಗೇನು ಕ್ರೇವಿಂಗ್ ಇಲ್ಲ ನನಗೇನು ಕ್ರೇವಿಂಗ್ ಹತ್ತೋದಿಲ್ಲ. ನಿನ್ನ ಸಲುವಾಗಿ ನೀನು ಕರ್ಕೊಂಡು ಬರ್ತೀನಿ ನಾನು ಕರ್ಕೊಂಡು ಬಂದೆ. ನಾನು ಎಷ್ಟು ಹೇಳ್ತಾ ನೋಡ್ರಿ ಹಿಂಗೆ ನೋಡ್ರಿ. ಕರ್ಕೊಂಡು ಬಂದ್ರೆ ಹಿಂಗೆ ಹೇಳುದ, ಕರ್ಕೊಂಡು ಬಂದಿಲ್ಲ ಅಂದ್ರೆ ಇಲ್ಲ ಅನ್ನೋದು. ಒಟ್ಟು ಬ್ಲೇಮ್ ಹಾಕೋದು ಒಟ್ಟು. ಕ್ರೇವಿಂಗ್ ಹತ್ತೈತಂತೆ ಕರ್ಕೊಂಡ. ಹಾಂ ಸೋಬಿ 2 ಖುಷಿ ಚಿಕನ್ ತರ್ಸಂತಲ್ಲ. ಈ ನಾಳೆ ಹೋಗುಮ್ ತೋಲಿ. ನಾಳೆ ಸೌಜಿ ಖಾನಾವಳಿ ಕರ್ಕೊಂಡು ಹೋಗ್ತೀನಿ ತೋನೆ ನಾನು. ಆಯ್ತಾ, ಸೌಜಿ ಖಾನಾವಳಿ ಕರ್ಕೊಂಡು ಹೋಗ್ತೀನಿ. ಡನ್. ಹಾಂ ಕರೆಗೂ ಸಬ್ಸ್ಕ್ರೈಬರ್ ಒಟ್ಟು ಹೋಯ್ತೀನಿ ನಾಳೆ. ನಾ ಹೋಯ್ತೀನಿ, ಒಟ್ಟು ಹೋಯ್ತೀನಿ ನನಗೆ ಹೋಯ್ತೀನಿ. ಹಾಂ ಪ್ರಾಮಿಸ್. ಜೂನ್ ಐತಿ, ಇನ್ನು ಸೆಪ್ಟೆಂಬರ್ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ತೀನಿ, ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ನೋಡ್ತೀನಿ. ನಾಳೆ ಕರ್ಕೊಂಡು ಹೋಗ್ತೀನಿ ಪಕ್ಕ ನೋಡ್ತಿರಿ. ಇದು ಸುಳ್ಳು ಬೇಡ, ಒಟ್ಟು ಒಯ್ದ್ರೆ ಆತಲ್ಲ ನಿನಗೆ. ಹಾಂ ಡನ್, ಹೋಯ್ತೀನಿ ಒಟ್ಟು ಹೋಯ್ತೀನಿ ಅಂತ. ಹಾಂ ಏನು ಸಿಕ್ಕಿರಿ? ಏನು ಈಸು ಹಚ್ಚಿಲ್ಲ, ಫ್ಯಾನು ಹಚ್ಚಿಲ್ಲ, ಹೆಂಗಾದ್ರೆ ಎಸ್ ಇಲ್ಲಿ ನಮ್ಮ ಪಿಜ್ಜಾ ಬಂತು ರೀ. ತೆಗಿ. ಹಾಂ ಹಂಗೆ ತೆಗಿಬೇಕಲ್ಲ ಹೆಚ್ಚಿನ ತಗೋರಿ. 2 ಚಿಕನ್ ಅದಲ್ಲ. ಇದು ಚಿಕನ್ ಐತ್ರಿ. ನೆಕ್ಸ್ಟ್ ಇದೂ ಚಿಕನ್ 2 ಚಿಕನ್ ಐತಿ. ಎಸ್ ಹೊರಗೇನೋ ಹಾಕಿ ಇದು ಒಂದು ಕೊಟ್ಟರೆ ಇದು ನಾವು ಹೇಳಿರಲಿಲ್ಲ.
ಭಾಳ ಹಾಕಕ್ಕೆ ಹೋಗ್ಬಿಡವು, ನಿನಗೆ ಬೇಕಂತ ನನಗೆ ಸ್ವಲ್ಪ ಬೇಕು. ಓಕೆ, ಯಾರು ಪಿಜ್ಜಾ ಜೊತೆ ಸಾಸ್ ತಿಂತೀರಿ? ನಾ ತಿಂತೀನಿ ನೋಡಿ, ನಾವೆಲ್ಲ ತಿನ್ನಂಗಿಲ್ಲ ಅಂತ. ಪಿಜ್ಜಾ ಜೊತೆ ಸಾಸ್ ಇದ್ರೂ ಚಲೋ. ಹೌದಾ? ತಿನ್ನಪ್ಪ. ಇದು ಚಿಕನ್ ನೋಡಿದ್ರೆ ಚಿಕನ್ ಇಲ್ಲಿ ಅದು ಹೌದಿಲ್ಲ. ನಡ್ರಿ ಈಗ ನಾವು ಎಂಜಾಯ್ ಮಾಡ್ತೀವಿ, ಆಮೇಲೆ ನಿಮಗೆ ಸಿಗ್ತೇವೆ ಅಂತ. ಮಸ್ತ್ ಮಾಡ್ಯಾರ. ಫುಲ್ ಬಿಸಿ 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 ಇತ್ತಪ್ಪ. ಕಟ್ ಮಾಡಿ ಇಟ್ರಲ್ಲ. ಚಲೋ ಐತ್ರಿ. ಚಲೋ ಐತ್ರಿ. ಚಲೋ ಐತ್ನಾ? ಮೊನ್ನೆ ತಿಂದಿದ್ದು ಹೆಂಗಿತ್ತು? ಅದಕ್ಕಿಂತ ಚಲೋ ಐತಿ. ತಿಂದಿಲ್ಲ, ನಾವು ವೆಜ್ ತೊಗೊಂಡಿದ್ವಲ್ಲ, ಅದು ಬರೀ ಕಾರ್ನ್ ಹಾಕಿದ್ದು, ಬರೀ ಚೀಸು ಹಾಕಿತ್ತು. ಬಟ್ ಇದು ಮಸ್ತ್ ಐತಿ ಚಿಕನ್. ಇದು ಬಾರಿ ಐತೆ. ಅದೊಂದು ಇದೊಂದು ಡಿಶ್ ಮಾಡ್ಬೋದು. ಮಸ್ತ್ ಮಾಡ್ಯಾರಲ್ಲ ಚಲೋ. ಕರೆ ಚಲೋ ಐತಿ. ಈಗ ಒಟ್ಟ ಕೋಕ್ ಇಷ್ಟ ಆಗೋದಿಲ್ಲ ರೀ. ಯಾಕ್ಲಿ ಕೋಕ್ ಇಷ್ಟ ಆಗೋದಿಲ್ಲ? ಏನು ಹೇಳ್ರಿ, ಪಿಜ್ಜಾ ಜೊತೆ ಕೋಕ್ ಇದ್ದರೆ ಕುಡ್ದಂಗೆ ಡೈಜೆಷನ್ ಆಗುತ್ತೆ ಇಲ್ಲ, ಡೈಜೆಷನ್ ಆಗತ್ತಂತಲ್ಲ, ಅದು ಕೆಳಗೆ ಇಳಿತೈತಿ. ಅದೇನೋ ಚಲೋ ಅನಿಸುತ್ತೆ. ಕೋಕ್ ಪಿಜ್ಜಾ ಜೊತೆ ಮಸ್ತ್ ಆಗ್ತದೆ ಕರೆ ಅಂದ್ರೆ. ನಂಗೆ ಇಷ್ಟ ಆಗಂಗಿರುತ್ತೆ. ಓಕೆ, ಹೊಟ್ಟೆ ಕೋಕ್ ಕೊಡಿಲ್ಲ ರೀ. ಎರಡು ಅವನೇ ಕೊಡ್ತಾನೆ. ಇವಪ್ಪ ಎರಡು ನಾನು ಕೊಟ್ಟೆ. ಯಪ್ಪ, ಬರೀ ಎರಡು ಪಿಜ್ಜಾ ತರ್ಸಿವಿ 4 ಸ್ಲೈಸ್ ಅದಾವು. ಹೇಳ್ಬಿಟ್ಟದು ಅವು ಇಟ್ಟಿರ್ತಾವು, ಅಷ್ಟಕ್ಕೆ ಹೊಟ್ಟೆ ತುಂಬಿತು ಗೊತ್ತು. ತಿನ್ನಕ್ಕಾಗಲ್ಲ. ನಮಗೆ ಅಡ್ಡಿಬಿಟ್ಟು ಭಾಳ ಕಮ್ಮಿ ಆಗಿಬಿಟ್ಟು ಬಂದದ್ದು. ಇವಾಗ ನನಗೆ ವಾಂತಿ ಬಂದಂಗೆ ಆಗಕತ್ರಿಪ್ಪ. ಹೆಚ್ಚಿಗೆ ನನಗೆ ವಾಂತಿ ಬಂದಂಗೆ ಆಗುತ್ತೆ. ಈಗ ಇದು ಒಂದು ಬಿಟ್ಟಿನಿ, ಇದು ಆಗೋಲ್ತು ನಂಗೆ ತಿನ್ನಾಕ. ಇವನೇ ತಿಂತಾನೆ ಈಗ. ಅಲ್ಲೊಂದು ಐತ್ರಿ, ಅದು ಆಗಂಗಿಲ್ಲ. ಅದು ಕುದಿಯ ತಿನ್ನಂದಾಗ ಆಗುತ್ತೆ ರೀ. ಅದು ಆ್ಯಕ್ಚುಲಿ ಫ್ರೀ ಸಿಕ್ಕದಂತೆ ಬಿಡಾತಿಲ್ಲ. ಅದು ಬರೇ ಮೈದಾ ಐತ್ರಿ, ಬ್ರೆಡ್ ಐತ್ರಿ. ಅದು ಕುದಿಯಾಗ ಸಿಕ್ಕೊಂಡಂಗೆ ಆಗುತ್ತೆ. ಗಾರ್ಲಿಕ್ ಬ್ರೆಡ್ ತೊಗೊಂಡಿದ್ರಿ, ಅದು ಕುದಿಯಾಗ ಸಿಕ್ಕೊಂಡಂಗೆ ಆಗುತ್ತೆ ರೀ. ಅದು ಅಂತೂ ತಿನ್ನಕ್ಕೆ ಆಗಂಗಿಲ್ಲಪ್ಪ. ಮೊನ್ನೆ ಸತಿ ತೊಗೊಂಡಿದ್ವಿ, ತಿಂದಿನ ಅದು. ಈಗ ಮತ್ತೆ ಹೊಳ್ಳಿ ಟೇಸ್ಟ್ ಮಾಡೋಕೆ ಹೋಗಂಗಿಲ್ಲ. ನಂದಂತೂ ಹೊಟ್ಟೆನೂ ತುಂಬ ಫುಲ್ ಹೊಟ್ಟೆ ತುಂಬ ಸಾಕಾಗ ನನಗಂತೂ. ಇನ್ನೂ ಅದೊಂದು ಕೋಕ್ ಹಂಗೆ ಐತ್ರಿ, ಅಲ್ಲೈತೆ ನೋಡ್ರಿ. ಅರ್ಧ ಮುಗಿಸಿದ ಅದು ಕುಡ್ದು. ಅದೇನು ನಾ ಏನು ಕುಡಿಯಂಗಿಲ್ಲ ನನಗೆ. ಮೋಸ್ಟ್ಲಿ ಒಂದು ದೊಡ್ಡ ತರಬೇಕಾಗಿತ್ತು ರೀ, ಅಂದ್ರೆ ಮೀಡಿಯಮ್. ಇದು ಸ್ಮಾಲ್ ಐತೆ ಅನ್ಸುತ್ತೆ. ಒಂದು ಮೀಡಿಯಮ್ ತೊಗೊಂಡು ಹೋಗಿತ್ತು ಸುಮ್ಮನೆ. ಅದು 6 ಪೀಸೇ ಬರ್ತಿತ್ತು. 6 ಪೀಸ್ ಆಗ್ತಿತ್ತು ನಿಮ್ಗೆ. 6 ಪೀಸ್ ಒಂದು 2-3 1 ಅವರ್ ಏನು ತಿಂದ್ವಿ? 3 ತಿಂದ್ವಿ. ಹೌದಾ? ಮತ್ತೆ ನಾನು 4 ತಿಂದಿದ್ದೆ. ಅದೇ ರೀ, ಈ ಕಡೆ 4 ಎಂಟಿದ್ದು. ಯಪ್ಪ, ಅದು ನಾವು ಮೀಡಿಯಮ್ ಇವು ನಡ್ತೈತೆ ಬಿಡ್ರಿ. ಇವಾಗ ಮೇಂಟೈನ್ ಮಾಡ್ಕೋತಾನೆ, ನಂಗೆ ಮೇಂಟೈನ್ ಮಾಡ್ಕೋತ ಆಗೋದಿಲ್ಲ. ಅಂದ್ರೆ ಏನ, ನಾವು ಪ್ರಾಪರ್ ಇರ್ತಾನೆ ರೀ. ನಂದು ಹೆಚ್ಚು ಕಮ್ಮಿ ಆಗ್ತಿರ್ತೈತಿ. ಅದು ವೇಟ್ ಅದಕ್ಕೆ ಇವತ್ತು ಕಡಿಮೆ ಇದ್ರೆ ಮುಂಜಾನೆ ಮತ್ತೆ ಇವತ್ತು ತಿಂದಿರ್ತೀನಿ, ಜಾಸ್ತಿ ತೊಗೊಂಡಿಸ್ಬಿಡ್ತೈತಿ. ಅದು ಮೆಣಸಿನ್ಕಾಯಿ ತಿಂದೆ ಇತ್ತು ಅದ್ರೊಳಗೆ. ಇಲ್ಲಿ ನೋಡಿಲ್ಲಿ ಹಿಂಗೆ ತಗದೆ, ಅದು ಒಂದಿತ್ತು ಸಾಂದ್, ಅದೊಂದು ತಿಂದೆ. ಖಾರ ಇರಂಗಿಲ್ಲ ಅಂತೇಳಿ ಖಾರ ಇತ್ತು. ಟಿಶ್ಯೂ ಪೇಪರ್ ಒರೆಸಿ ಚಲೋ ಹೋಗೋಣಂತ್ರಿ. ಇವಂದು ಫೇವ್ರೇಟ್ ಅಂತಲ್ರಿ, ಬಟ್ ಕುಡಿತಾನೆ. 8 ವರ್ಷ ಆದ್ಮೇಲೆ ಕುಡಿದ್ರಿ? ಎಷ್ಟು ಹೌದ್ರಿ. ಮೊದಲಿಲ್ಲ ಒಂದು 7-8 ವರ್ಷ ಆದ್ಮೇಲೆ ಕುಡ್ದೀನಿ ನೋಡ್ರಿ ನಾನು. ದೇವ್ರು ನೋಡಿ 5-6 ವರ್ಷ ಆದ್ಮೇಲೆ ಕುಡಿದ್ರಿ. ದೇವ್ರು ನೋಡ ಎಷ್ಟು ಇರೋದೈತಿ. ಮಸ್ತ್ ಹೊಡೆದ್ವಿ. ಅನಿಸ್ತೈತಿ ಸುಮ್ಮನೆ ಮೋಮೋಸ್ ತಿಂದು ಬರ್ಬೇಕಿತ್ತು ಅನಿಸ್ತೈತಿ. ಅನಿಸ್ತೈತಿ ಇವನ್ ಒಂದು ಕ್ರೇವಿಂಗ್ಸ್ ಸಾಮಾನು ಅಲ್ಲ ಚಿನ್ನು. ಇಲ್ಲಪ್ಪ, ನಿಮ್ಮ ಸಲ ಪಾರ್ಟಿ ಇವ್ನು ಕ್ರೇವಿಂಗ್ಸ್ ಅಲ್ಲ ಮನೆ. ಏನೇ ಹೇಳ್ರಿ, ಈ ಸೈಡ್ ಈ ಕಡೆ ಬಂದು ಅಂದ್ರೆ ಸಾಕು, ತುಂಬ ಗಾಳಿ ಬರ್ತೈತಿ. ಅದೇ ನಮ್ಮ ಮನೆ ಸೈಡ್ ಯಾಕೆ ಬರಂಗಿಲ್ಲ ಯಾರಿಗೂ ಗೊತ್ತು. ಇಲ್ಲಂದ್ರೆ ಫುಲ್ ಬರ್ತೈತಿ ಈ ಕಡೆ ಹಿಂಗೆ ರೋಡ್ ಸೈಡೆಲ್ಲ. ನೋಡ್ರಿ ಹೋಗುನಂತ ತಿಂದ್ವಿ. ಈಗ ಅವ್ರ ಫ್ರೆಂಡ್ ಕಡೆ ಹೋಗ್ತಾನೆ, ನಂಗೆ ಮನೆಗೆ ಬಿಟ್ಟು. ಫೈನಲಿ ಒಂದು ಕ್ರೇವಿಂಗ್ ಮುಗೀತ್ರಿ ಈಗ. ಚಲೋ ಜಾಯಂಗೆ ಹೊಟ್ಟೆ ಒಂದು ಫುಲ್. ಏನು ಸ್ಮೂತ್ ಐತ್ರಿ ಗಾಡಿ, ಹೇಳ್ತೀನಿ ಮನ್ನಗಂಡ ಐತಿ. ಫುಲ್ ಬೆಂಡ್ ಇದ್ದಂಗ ಐತಿ. ಹೊಳಪಶ ಭಾರಿ ಐತಿ. ಗೇರ್ ಮಾತ್ರ ಹೇಳ್ತೀನಿ, ನೀವು ಕ್ಲಚ್ ಏನೋ ಒತ್ತೇವತ್ತು ಅನ್ಸೋದಿಲ್ಲ. ಹಂಗ ಆಟೋಮೆಟಿಕ್ ಇದ್ದಂಗ ಅನ್ಸಾಕೈತಿ. ಜಬರ್ದಸ್ತ್ ಐತಿ. ಚಲೋ ಡಿಸಿಷನ್ ತಗೊಂಡ. ನೆಕ್ಸ್ಟ್ ಒಂದು ಅನ್ನೋದಿದ್ದೆ ನಾನು. ನಾವು ತಗೊಂಡ ಮಸ್ತ್ ಇದೆ ಗಾಡಿ, ಮಾತ್ರ ಜಬರ್ದಸ್ತ್ ಐತಿ. ಅಲ್ಟಿಮೇಟ್ ಐತಿ. ಹೊರಪಕ್ಷ ಭಾರಿ ಐತಿ ಗಾಡಿ.
ಮನ್ನಗಂಡ ಸ್ಮೂತ್ ಇತ್ತಪ್ಪ. ಸ್ಕ್ರೀನ್ ಒಂದು ಮಸ್ತ್ ಕೊಟ್ಟಾನ್ರಿ. ನಿಮ್ ನಾಳೆ ತೋರಿಸ್ತೇನೆ ಪ್ರಾಪರ್ ಆಗಿ, ಏನು ಕತ್ತಲಾಗಿನೂ ಕಾಣೋದಿಲ್ಲ. ಒಂದ್ಸರಿ ಗಾಡಿ ಹೊಡೆದೆ, ಗಾಡಿ ಇಟ್ಟು ಮಸ್ತ್ ಇತ್ತಲ್ಲ ಹೇಳ್ತೀನಿ, ಖತರ್ನಾಕ್ ಸ್ಮೂತ್ ಐತಿ, ಮಸ್ತ್ ಐತಿ. ನಾಳೆ ನಿಮ್ಗೆ ತೋರಿಸ್ತೇನಂತ. ಅಣ್ಣ ಇಲ್ಲಿ ಒಬ್ಬನ ಗೊತ್ತಾನ, ನಮ್ಮ ದೋಸ್ತ್ ಇನ್ನೊಬ್ಬ ಇದ್ದ, ಇವನಿಗೆ ಬಿಟ್ಟು ಹೋಗ್ಬಿಟ್ಟಾನ. ಇಲ್ಲಿ ಒಳಗದಾನ ಗಾಳಿ ಬರ್ಲಿಕ್ಕೆ ಈ ಗಾಳಿ ಬರೋದ್ರಿ ಭಾಳ, ಅಣ್ಣ ಭಾಳ ಡಿಸ್ಟರ್ಬ್ ಆಗೈತೆ, ಹೋಗ್ಬಿಟ್ಟಾನ. ನೀವು ಒಬ್ಬನೇ ಗೊತ್ತಾನೆ, ಏನೋ ಒಬ್ಬ ದೋಸ್ರು ಭಾಳ ಡೇಂಜರ್ ಇರ್ತಾರ ನೋಡ್ರಿ. ಏನು ಮಾಡೋದು ಗೊತ್ತಿದ್ವಿ ಒಬ್ಬನೇ. ಜ್ಯೂಸ್ ಕುಡಿದ್ವಿ. ಹಾಂ ನಡಿ. ಯಾವ ಜ್ಯೂಸ್ ಕೊಡು ತೊಗೊಂಡ್ರಿ? ಮ್ಯಾಂಗೋ ಇಲ್ಪ ಬೇಡ, ನಾ ಜ್ಯೂಸ್ ತಿಂದು ಒಂದಿನಿ ಹೊಟ್ಟೆ ಫುಲ್ ಆಗಿಬಿಟ್ಟೈತಿ. ಶೋರ್ಮಾ ತಿನ್ಬೇಕಂತ ಮಾಡಿದ್ವಿ. ಎರಡು ಹೊಟ್ಟೆ ಫುಲ್ ಆಗೈತಿ, ಏನೂ ತಿನ್ನೋದಿಲ್ಲ. ಪಿಜ್ಜಾ ತಿನ್ನಕ್ಕೆ ಹೋಗಿದ್ವಿ, ಈಗಿಂದ ಎಕ್ಸಾಮ್ ಮುಗಿದಿತ್ತಲ್ಲ, ಎಕ್ಸಾಮ್ ಮುಗಿಯೋಣ ಹೊಟ್ಟೆ ಎಲ್ಲಿ ಹೊರಗೆ ಕರ್ಕೊಂಡು ಹೋಗಿಲ್ಲ, ಹೊರಗೆ ಹೋಗಂದೆ. ಹಾಂ ಅವಾಗ ನಾ ಹೇಳ್ತಿಲ್ಲ ಮತ್ತೆ ನಿನಗೆ, ಇಲ್ಲೇ ಪಿಜ್ಜಾ ಆಟ ಒಳಗೆ. ಅಣ್ಣಗೆ ಪರ್ಫ್ಯೂಮ್ ಬೇಕಾಗಿತ್ತು ರೀ, ಅಣ್ಣ ಪರ್ಫ್ಯೂಮ್ ತೊಗೊಂಡ. ಯಾವ ತೊಗೊಂಡು ಒಂದೇ ತೊಗೊಂಡಲ್ಲ ಅಣ್ಣ, ಒಂದು ಪರ್ಫ್ಯೂಮ್ ತೊಗೊಂಡ. ಏನು ಪ್ರಾಬ್ಲಮ್ ಗೊತ್ತೇನ್ರಿ, ಇಲ್ಲಿ ಬಿಲ್ಡಿಂಗ್ ಮಾಡಿಸಿದ ಪ್ರಾಬ್ಲಮ್ ಇಲ್ಲಿ ಯಾಕೋ ಸ್ವಲ್ಪ ಖಾಲಿ ಇದ್ದು ಬಾ, ಇಲ್ಲೇ ಮಾಡಿಸ್ಬಿಡು, ಪಟ್ಟಕ್ಕೆ ಮಾಡಿಸ್ಬಿಡು. ಸ್ಯಾಟರ್ಡೇ ಸಂಡೇ ಹೊಟ್ಟೆ ಬರೋಕೆ ಹೋಗ್ಬಾರ್ದು ನೋಡ್ರಿ ಈ ಕಾಲೇಜ್. ಸ್ಯಾಟರ್ಡೇ ಸಂಡೇ ಬಂದ್ರೆ ತೂಕರು ಮುಗಿದು ಹೋಗುತ್ತೆ. ಒಂದು ಐಟಮ್ ಸಣ್ಣದಿರ್ತೈತಿ, ಆ ಒಂದು ಐಟಮ್ ಸಲುವಾಗಿ ಎಲ್ಲ ನೀವು ವೇಟ್ ಮಾಡ್ಬೇಕು. ಬಿಲ್ಲಿಂಗ್ ಸೆಕ್ಷನ್ ಭಾಳ ಕೆಟ್ಟ ಇದು ಇರ್ತೈತಿ. ಇನ್ನೂ ಇವತ್ತು ಕಮ್ಮಿ ಐತ್ರಿ, ನಾಳೆ ಇನ್ನೂ ಜಾಸ್ತಿ ಇರ್ತೈತೆ ಮಗಂದ್ರೆ.